ಶ್ರೀಮಂತರ ಮನ್ಸ್ ಮಾತ್ರ ಕಲ್ತಾರ ಅಲ್ಲಪ್ಪ, ಅವ್ರ ಹೊಡೆಯೋ ಏಟ್ ಇದೆಯಲ್ಲ ಅದು ಕಲ್ತಾರನೆ, ಬರೇನೆ ಬಿದ್ಬಿಡುತ್ತೆ. ಕೆನ್ನೆಗಾಗಿರೋ ಗಾಯ ಬಿಡಪ್ಪ, ನಾಳೆಗೆ ಹೋಗುತ್ತೆ. ಆದ್ರೆ ಮನ್ಸಿಗಾಗಿರೋ ಬರೆ ಇದೆಯಲ್ಲ, ಆ ಬರೆ ಹೋಗೋದಕ್ಕೆ ಶ್ರೀಮಂತರ ಕೋಟಿ ಕೋಟಿ ಆಸ್ತಿನೂ ಸಾಕಾಗಲ್ಲ. ವಿಪರ್ಯಾಸ ಹೆಂಗ್ ಗೊತ್ತಪ್ಪ, ಇಷ್ಟೆಲ್ಲ ಆದಾಗ ನನ್ನ ಪರ ವಾದ ಮಾಡೋದಕ್ಕೆ ಅಣ್ಣ ಸರ್, ಮಿಥಿಲಾ ಮೇಡಮ್, ಹರ್ಷಿತ್ ಸರ್ ಎಲ್ಲರೂ ಮುಂದೆ ಬಂದಿದ್ರು. ಆದ್ರೆ ಅವ್ರಿಗೆಲ್ಲ ನೀವು ಮಲ್ಲಿ ಜೊತೆ ಹೇಗೆ ನಡ್ಕೊಂಡ್ರಿ ಅನ್ನೋ ವಾದ ಇತ್ತು ಬಿಟ್ರೆ, ಅವಳಿದ್ರಿಂದ ಹೇಗೆ ಹೊರಗೆ ಬರ್ತಾಳೆ, ಅವಳಿದನ್ನೆಲ್ಲ ಹೇಗೆ ಮರಿತಾಳೆ ಅಂತ ಯಾರು ಕೇಳಿಲ್ಲಪ್ಪ. ದಿನ ಮುಗೀತು, ನಾಳೆ ಮತ್ತೆ ಬೆಳಗಾಗುತ್ತೆ, ಹೊಸ ದಿನ. ನಾಳೆನೂ ಇವತ್ತಿನ ಥರ ಇರಲ್ಲ ಅಲ್ವಪ್ಪ. ಎಲ್ಲ ಸರಿ ಇದೆ ಅನ್ನೋ ಮುಖವಾಡ ಹಾಕೋಬೇಕು. ನೆನ್ನೆ ಆಗಿದ್ದೆಲ್ಲ ಮರೆತು ನಗ್ತಾ ಇರ್ಬೇಕಷ್ಟೆ. ಅದೇನು ಬಿಡಿ, ನಂಗೆ ಅಭ್ಯಾಸ ಇದೆ, ಕೆಲ್ಸದೋಳಲ್ವಾ. ನಮ್ಮ ಆಫೀಸಲ್ಲಿ ಏನೇ ಸಮಸ್ಯೆ ಆಗ್ಲಿ ಪುಷ್ಪ, ನನ್ನ ಹೆಸರೇ ಕರೆಯೋದು. ಕುಂತ್ರು ವಿಶ್ವಾಸ್, ನಿಂತ್ರು ವಿಶ್ವಾಸ್. ಹೌದಾ ರೀ? ನನ್ನ ಹೆಸರೇನು ಹೇಳು? ವಿಶ್ವಾಸ್. ನೀನ್ ನನ್ನ ನಂಬೋದು. ಅಮ್ಮ ಯಾವ ಗಳಿಗೆ ಅವ್ನಿಗೆ ಹೆಸರಿಟ್ರು? ಏನು ಅಂದೆ? ನಾನೇನು ಅಂದಿಲ್ಲ ಅಣ್ಣ, ನೀನ ನಂಬೋದು. ತಲೆ ಕೂದಲೆಲ್ಲ ಯಾಕೆ ಒದ್ದೆ ಆಗಿದೆ? ನಿನ್ ಬೈಕಲ್ಲಿ ರೂಫ್ ಇಲ್ಲ ನೋಡು, ಮಳೆ ಬಂದ್ರೆ ನೀರು ಡೈರೆಕ್ಟ್ ಮೈಗೆ ಬೀಳೋದು. ಗಾಡಿಯಿಂದ ಬಿದ್ದು ಹೆಲ್ಮೆಟ್ ಹೊಡಿದಲ್ಲೇ ಇದ್ದಿದ್ರೆ ಮಳೆ ನೀರು ತಲೆಗೆ ಬೀಳ್ತಿರ್ಲಿಲ್ಲ. ರೀ ಬಿಡ್ರಿ, ಪಾಪ ಹಶ್ವಾಗಿರುತ್ತೆ ಅವನ್ಗೆ. ಬೆಳಿಗ್ಗೆಯಿಂದ ಒಂದೇ ಸಮ ಓದಿ ಸುಸ್ತಾಗಿರ್ತಾನೆ. ನೀನ್ ಕುತ್ಕೋದತ್ತು. ಬೆಳಗ್ಗೆಯಿಂದ ಓದದ? ಕಾಲೇಜ್ ಮಧ್ಯಾಹ್ನ ಮುಗಿತ್ತಲ್ಲ, ಮನೆಗೆ ಈಗ ಬರ್ತಾ ಇದ್ಯಾ? ಅದೇನು ಸ್ಪೆಷಲ್ ಕ್ಲಾಸ್ ಅಂತ ಕಣ್ರಿ. ಹೊಸ ಸೆಮಿಸ್ಟರ್ ಈಗಷ್ಟೇ ಶುರುವಾಗಿದೆ, ಇಷ್ಟು ಬೇಗ ಸ್ಪೆಷಲ್ ಕ್ಲಾಸಾ? ಏಕೆ ಮಾಡಬಾರ್ದಾ? ಕಾಲೇಜು ಕ್ಲಾಸು ಅಂತ ನೀನೇನು ಮಾಡಬಾರ್ದೇನು ಮಾಡ್ತಿಲ್ಲ ತಾನೆ? ನಾನೇ ನಿಂತರ ಅನ್ಕೊಂಡಿದ್ಯಾ? ದತ್ತು, ತುಂಬಾ ಮಾತಾಡ್ತಾ ಇದೀಯಾ. ಏಕೆ ನಾನ್ ಮಾತು ಕಲ್ತೆ ಅಂತ ನಿಂಗೆ ಭಯ ಶುರು ಆಗಿದ್ಯಾ? ದತ್ತು, ನನ್ನ ಹತ್ರ ಇದೆಲ್ಲ ಇಟ್ಕೋಬೇಡ. ನಿನ್ನ ಅಣ್ಣ ನಾನು, ನಾಲ್ಗೆನ ಕಟ್ ಮಾಡ್ಬಿಡ್ತೀನಿ. ಮಾಡ ನೋಡೋಣ, ಬಾರ ಬಾರ. ಸಾಕು, ಸುಮ್ಮನೆ ಇರ್ತೀರಾ? ಅತ್ತೆ ಸಿಟ್ಟಾಗ್ಬೇಡಿ, ಅವ್ರ ಅಣ್ಣ ತಮ್ಮಂದು ಯಾವಾಗ್ಲೂ ಇರೋದೆ. 2 ನಿಮಿಷಕ್ಕೆ ಸರಿ ಹೋಗ್ತಾರೆ. ಸರಿ ಹೋಗ್ಬೇಕಾಗಿರೋದು ಈ ಮನೇಲಿ ತುಂಬಾ ಇದೆ. ಕೆಲವೊಂದ್ ಸರಿನೂ ಹೋಗಲ್ಲ ಅಮ್ಮ. ಇರೋ ಊಟ ಮಾಡ್ಕೊಂಡು ಹೋಗು. ನನ್ಗೆ ಹಸ್ವಿಲ್ಲ, ಅದಕ್ಕೆ ನನ್ನ ಪಾಲಿಂದ ಅಣ್ಣಂಗೆ ಬಡ್ಸಿ. ನಿಂತ್ಕೊಳ್ಳೋ, ಬರ ಈ ಕಡೆ. ಎಲ್ರಿಗೂ ಈ ಮನೆಯಲ್ಲಿ ಊಟ ಬಿಡೋ ಡೀಲ್ ಶುರು ಆಗಿದೆ. ಏನೊಂದು ಆಗ್ಬಾರ್ದು. ಊಟ ಬೇಡ, ಮನ್ಸಿಗೆ ಬೇಜಾರಾದ್ರೆ ಊಟ ಯಾಕೆ ಬಿಡ್ಬೇಕು ಅಂತೀನಿ. ಈಗ ಮರ್ಯಾದೆಯಿಂದ ಕೂತ್ಕೊಂಡು ಊಟ ಮಾಡಿದ್ರೆ ಸರಿ, ದುಡ್ಡಿ ಬಿಟ್ಟಕ್ಕೆ ಕನ್ಬಾರ್ದು. ಅತ್ತೆ ಮಲ್ಲಿನ ಊಟ ಮಾಡಲ್ಲ ಅಂದ್ಲ. ಅಕ್ಕ ತಮ್ಮ ಇಬ್ರು ಅಂಟು ನಂಟಲ್ವಾ? ಇವನು ಊಟ ಮಾಡ್ಬಿಟ್ಟು ಅವಳಿಗೆ ಕಳಿಸ್ತಾನೆ. ಕೂತ್ಕೊಳ್ಳೋ. ನೀನು ಊಟ ಮಾಡಬೇಕು, ಅವಳು ಊಟ ಮಾಡೋ ಹಾಗೆ ನೋಡ್ಕೊ. ಅರ್ಥ ಆಯ್ತಾ? ನಿನಗೆ ಯಾವ ಭಾಷೆಯಲ್ಲಿ ಹೇಳಬೇಕು? ತಟ್ಟೆಗಳು ಊಟ ಬಡಿಸ ಅವನಿಗೆ.
ಅಕ್ಕ ಊಟ ಮಾಡಲ್ಲ ಅನ್ಲ? ಯಾಕೆ?